ವೀಕ್ಷಕರೇ, ಯಾರು ತುಳಿತಕ್ಕೆ ಒಳಗಾಗಿದ್ದಾರೋ, ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅಂಥವರಿಗೆ ಹೆಚ್ಚಿನ ಅವಕಾಶಗಳು ಸಿಗಬೇಕು. ಇದೇ ಕಾರಣಕ್ಕೆ ದಲಿತರಿಗೆ ಮೀಸಲಾತಿಯನ್ನು ಕೊಡಲಾಗಿದೆ. ಆದರೆ ದಲಿತರಲ್ಲೇ ಮೀಸಲಾತಿ ಸೌಲಭ್ಯ ತಲುಪದ, ಆ ಕುರಿತು ಗೊತ್ತೇ ಇರದ ಸಮುದಾಯಗಳಿವೆ. ಮೀಸಲಾತಿಯ ಜಾಲ ತಲುಪಲಾಗದ ಗ್ರಾಮೀಣ ಅನಕ್ಷರಸ್ಥ ದಲಿತರ ಮಕ್ಕಳಿದ್ದಾರೆ. ಪೌರ ಕಾರ್ಮಿಕ, ಕಟ್ಟಡ ಕಾರ್ಮಿಕ, ಹಮಾಲರ ಮಕ್ಕಳಿದ್ದಾರೆ. ದಲಿತ ಸಮುದಾಯಕ್ಕಿಂತ ಹೀನಾಯ ಸ್ಥಿತಿಯಲ್ಲಿ ಬದುಕುತ್ತಿರುವ ಅಲೆಮಾರಿ ಸಮುದಾಯವಿದೆ. ಮೀಸಲಾತಿ ಸೌಲಭ್ಯ ತಲುಪೋದು ಕಷ್ಟವಾದ ದಲಿತ ಮಹಿಳೆಯರಿದ್ದಾರೆ. ಅವರನ್ನೆಲ್ಲ ಮೀಸಲಾತಿ ಸೌಲಭ್ಯ ತಲುಪೋದು ಹೇಗೆ, ಯಾವಾಗ? ಈಗಿರುವ ಮೀಸಲಾತಿ ನೀತಿಯಿಂದ ಅದು ಸಾಧ್ಯವೇ ಎಂಬ ಪ್ರಶ್ನೆಗೆ ಉತ್ತರ ಒಳ ಮೀಸಲಾತಿ. ಹಾಗಾದ್ರೆ ಈ ಒಳ ಮೀಸಲಾತಿ ಅಂದ್ರೆ ಏನು? ಸದಾಶಿವ ಆಯೋಗದ ವರದಿಯಲ್ಲಿ ಏನಿದೆ? ಒಳ ಮೀಸಲಾತಿ ಬೇಡಿಕೆ ಶುರುವಾಗಿದ್ದು ಹೇಗೆ? ಒಳ ಮೀಸಲಾತಿಯ ಸಾಧಕ ಬಾಧಕಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತುಂಬಾ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಳ ಮೀಸಲಾತಿ ಸಾಕಷ್ಟು ವರ್ಷಗಳಿಂದ ಚರ್ಚೆಯಲ್ಲಿ ಇರುವ ವಿಚಾರ. ರಾಜ್ಯದಲ್ಲೂ ಒಳ ಮೀಸಲಾತಿಗಾಗಿ ಸಾಕಷ್ಟು ಹೋರಾಟಗಳು ನಡೆಯುತ್ತಿವೆ. ಇದರ ನಡುವೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಐತಿಹಾಸಿಕ ತೀರ್ಪು ನೀಡಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ನೀಡಲಾಗಿರುವ ಮೀಸಲಾತಿ ಒಳಗಡೆಯೇ ಮೀಸಲಾತಿ ನೀಡಲು ಸುಪ್ರೀಂ ಕೋರ್ಟ್ ಒಪ್ಪಿಗೆ ನೀಡಿದೆ. ಒಳ ಮೀಸಲಾತಿ ಕಾನೂನು ಬದ್ಧ ಅಂತ ಹೇಳುವ ಮೂಲಕ ಐತಿಹಾಸಿಕ ತೀರ್ಪು ಪ್ರಕಟಿಸಿದೆ. ಈ ತೀರ್ಪು ಒಳ ಮೀಸಲಾತಿಗಾಗಿ ಹೋರಾಡಿದ ಜೀವಗಳಿಗೆ ಖುಷಿ ಕೊಟ್ಟಿದೆ. ಈ ಕೂಡಲೇ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸುತ್ತಿವೆ. ರಾಜ್ಯದಲ್ಲೂ ಒಳ ಮೀಸಲಾತಿಗಾಗಿ ಒತ್ತಾಯ ಜೋರಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿ ಜಾರಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ಒಳ ಮೀಸಲಾತಿ? ಈ ಮೀಸಲಾತಿ ಪದವೇ ಹೇಳುವಂತೆ ಇದು ಮೀಸಲಾತಿಯ ಒಳಗೆ ಮೀಸಲಾತಿ. ಅಂದ್ರೆ ಸದ್ಯ 101 ಜಾತಿಗಳನ್ನ ಒಳಗೊಂಡ ಪರಿಶಿಷ್ಟ ಜಾತಿಗೆ 15% ಮೀಸಲಾತಿ ಇದೆ. ಈ ಮೀಸಲಾತಿಯನ್ನ ಜನಸಂಖ್ಯಾ ಅನುಗುಣವಾಗಿ ಹಂಚಿಕೆ ಮಾಡೋದು. ಅಂದರೆ ಪರಿಶಿಷ್ಟ ಜಾತಿಯಲ್ಲಿರುವ 101 ಜಾತಿಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮಾನದಂಡಗಳ ಮೇಲೆ ಅವುಗಳನ್ನು 4 ಗುಂಪುಗಳನ್ನಾಗಿ ವಿಂಗಡಿಸಿ ಮೀಸಲಾತಿ ಹಂಚಿಕೆ ಮಾಡೋದು. ಹಂಚಿಕೆ ಸರಿ, ಆದರೆ ಇದರ ಅವಶ್ಯಕತೆ ಏನಿತ್ತು ಅನ್ನುವ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಯಾಕಂದರೆ ಈಗಾಗಲೇ ಮೀಸಲಾತಿಯನ್ನು ಕೊಟ್ಟಾಗಿದೆ. ಮೀಸಲಾತಿಯಿಂದ ಒಂದಿಷ್ಟು ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ. ಆದರೂ ಈ ಒಳ ಮೀಸಲಾತಿ ಯಾಕೆ ಅನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಈಗ SCಯಲ್ಲಿ 101 ಜಾತಿಗಳಿವೆ. ಇದರಲ್ಲಿ 2011ರ ಜನಗಣತಿ ಆಧಾರದ ಮೇಲೆ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದ, ಅಸ್ಪೃಶ್ಯತೆಯ ನೋವನ್ನು ಅನುಭವಿಸುತ್ತಾ ಬಂದಿರುವ ಮಾದಿಗ ಸಮುದಾಯ ಅತಿ ಹೆಚ್ಚು 33.47% ಇದ್ದು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಬಲರಾಗಿರುವ ಬಲಗೈ ಸಮುದಾಯದ ಜನಸಂಖ್ಯೆ 32.10%, ಅಸ್ಪೃಶ್ಯತೆಯ ಅನುಭವವೇ ಇಲ್ಲದ ಲಂಬಾಣಿ, ಬೋವಿ ಇತ್ಯಾದಿ ಜಾತಿಯವರ ಜನಸಂಖ್ಯೆ 23.64%, ಇತರೆ ದಲಿತರ ಜನಸಂಖ್ಯೆ 10.79%. ಈ ಪೈಕಿ ದಲಿತ ಬಲಗೈ ಸ್ಪರ್ಶರು ಬಲಿಷ್ಠರಾಗಿದ್ದು ಅವರೇ ಹೆಚ್ಚು ಮೀಸಲಾತಿಯ ಶೇರನ್ನು ಪಡೆದುಕೊಳ್ಳುತ್ತಿದ್ದಾರೆ. ಯಾರು ಹೆಚ್ಚು ಹಿಂದುಳಿದಿದ್ದಾರೋ ಅವರಿಗೆ ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನೋದು ಮೀಸಲಾತಿಯ ಉದ್ದೇಶ. ಆದರೆ ಇಲ್ಲಿ ಮೀಸಲಾತಿಯ ಉದ್ದೇಶವೇ ಬದಲಾದಂತೆ ಕಾಣುತ್ತಿದೆ. ದಲಿತ ಬಲಗೈಗೆ ಸೇರಿದ ಹೊಲೆಯ ಹಾಗೆ ಅಸ್ಪೃಶ್ಯತೆಯ ಅನುಭವವೇ ಇಲ್ಲದ ಲಂಬಾಣಿ, ಬೋವಿ ಇತ್ಯಾದಿ ಜಾತಿಗಳು ಹೆಚ್ಚೆಚ್ಚು ಅವಕಾಶಗಳನ್ನು ಪಡೆಯುತ್ತಿರುವುದರಿಂದ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸುತ್ತಾ ಬಂದಿರುವ ಮಾದಿಗ ಸಮುದಾಯ ಅವಕಾಶಗಳಿಂದ ವಂಚಿತವಾಗುತ್ತಿದೆ. ಜನಸಂಖ್ಯೆಯಲ್ಲಿ ಹೆಚ್ಚಿದ್ರೂ ಎಡಗೈ ಸಮುದಾಯಕ್ಕೆ ಮೀಸಲಾತಿ ಅನುಕೂಲ ತೀರಾ ಕಡಿಮೆಯಾಗಿದೆ. ಹೀಗಾಗಿ ಈಗಿರುವ 15% ಮೀಸಲಾತಿಯನ್ನ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಿ ಅನ್ನೋದು ಒಳ ಮೀಸಲಾತಿ ಹೋರಾಟಗಾರರ ಬೇಡಿಕೆ. ಅಂದ ಹಾಗೆ ಈ ಬೇಡಿಕೆ ಶುರುವಾಗಿದ್ದು ಮೊದಲು ಪಂಜಾಬ್ನಲ್ಲಿ ಹಾಗೆ ಹರಿಯಾಣದಲ್ಲೂ ಒಳ ಮೀಸಲಾತಿ ಕಿಡಿ ಇತ್ತು. ಈ ಕಿಡಿ ಜ್ವಾಲೆಯಾಗಿದ್ದು ಆಂಧ್ರಪ್ರದೇಶದಲ್ಲಿ. ಒಳ ಮೀಸಲಾತಿಗಾಗಿ ಆಂಧ್ರಪ್ರದೇಶದಲ್ಲಿ ಮಾದಿಗ ದಂಡೋರ ಹೆಸರಲ್ಲಿ ದೊಡ್ಡ ಹೋರಾಟವೇ ನಡೆಯಿತು. ಆ ಹೋರಾಟದ ಗಾಳಿ ಕರ್ನಾಟಕಕ್ಕೂ ಬೀಸಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಆಗ ಈ ಒಳ ಮೀಸಲಾತಿ ಬಗ್ಗೆ ಅಧ್ಯಯನ ಮಾಡಿ ವರದಿ ನೀಡುವಂತೆ 2005ರಲ್ಲಿ ಅಂದಿನ CM ಧರಮ್ ಸಿಂಗ್ ಅವರು ನ್ಯಾಯಮೂರ್ತಿ ಸದಾಶಿವ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದರು. ಆಯೋಗ ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ಬರುವ 101 ಜಾತಿಗಳ
ಜನರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗತಿಗಳ ಸಮೀಕ್ಷೆಯನ್ನ ಮಾಡಿತ್ತು. ಅದಕ್ಕಾಗಿ ಸಮುದಾಯ ಸಂಘಟನೆಗಳು, ಮುಖಂಡರು, ತಜ್ಞರು ಸೇರಿದಂತೆ ಹಲವರನ್ನ ಭೇಟಿ ಮಾಡಿ ಅಭಿಪ್ರಾಯ ಸಂಗ್ರಹಿಸಿತ್ತು. ಮೀಸಲಾತಿಗೆ ಸಂಬಂಧಿಸಿದಂತೆ ಈ ಹಿಂದೆ ರಚಿಸಲಾಗಿದ್ದ ಆಯೋಗಗಳು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಅಧ್ಯಯನ ನಡೆಸಿತ್ತು. ಕೊನೆಯದಾಗಿ 2012 ಜೂನ್ 12ರಂದು ಅಂದಿನ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರಿಗೆ ವರದಿಯನ್ನ ಸಲ್ಲಿಸಿತ್ತು. ಹಾಗಾದರೆ ಸದಾಶಿವ ಆಯೋಗದ ವರದಿಯಲ್ಲಿ ಏನಿದೆ? ಪರ ವಿರೋಧ ಚರ್ಚೆ ಯಾಕೆ? ನ್ಯಾಯಮೂರ್ತಿ ಎ.ಜಿ. ಸದಾಶಿವ ಅವರು ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಬಳಿಕ 2012 ಜೂನ್ 15ರಂದು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ 15% ಮೀಸಲಾತಿಯನ್ನ 101 ಜಾತಿಗಳಿಗೆ 4 ಗುಂಪುಗಳನ್ನಾಗಿ ವರ್ಗೀಕರಿಸಿರುವುದನ್ನು ವಿವರಿಸಿದರು. ಈ ಮೀಸಲಾತಿಯಲ್ಲಿ ಎಡಗೈ ಸಂಬಂಧಿತ ಜಾತಿಗಳಿಗೆ 6%, ಬಲಗೈ ಸಂಬಂಧಿತ ಜಾತಿಗಳಿಗೆ 5%, ಸ್ಪರ್ಶ ಜಾತಿಗಳಿಗೆ 3%, ಇತರೆ ಪರಿಶಿಷ್ಟ ಜಾತಿಗಳಿಗೆ 1% ಹಂಚಲಾಗಿದೆ ಅಂತ ತಿಳಿಸಿದ್ರು. ವರದಿ ಜಾರಿ ಆದರೆ ಏನಾಗುತ್ತೆ ಅಂದರೆ, ಉದಾಹರಣೆಗೆ ಹೇಳೋದಾದರೆ, ಸರ್ಕಾರ ಯಾವುದೋ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ 100 ಹುದ್ದೆಗಳ ಭರ್ತಿಗೆ ಕಾಲ್ ಫಾರ್ ಮಾಡಿದ್ರೆ ಪರಿಶಿಷ್ಟ ಜಾತಿಗೆ 15 ಹುದ್ದೆಗಳು ಮೀಸಲು ಅಂತ ಇರುತ್ತೆ. 15 ಹುದ್ದೆಗಳನ್ನು ಎಡಗೈಗೆ 6, ಬಲಗೈಗೆ 5, ಸ್ಪರ್ಶ ದಲಿತರಿಗೆ 3, ಇತರೆ ದಲಿತರಿಗೆ 1 ಎಂಬಂತೆ ಹಂಚಿಕೆ ಮಾಡಬಹುದು. ಇದರಿಂದ ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಒದಗಿಸಿದಂತೆ ಆಗುತ್ತೆ. ಹಾಗೆ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದು ಅನ್ಯಾಯವನ್ನು ತಪ್ಪಿಸಿದಂತಾಗುತ್ತೆ. ಈ ವರದಿಯನ್ನು ಮಾದಿಗ ಸಮುದಾಯ ಸ್ವಾಗತಿಸಿದರೆ, ಇನ್ನುಳಿದ ವಲಯ ಛಲವಾದಿ ಲಂಬಾಣಿ ಸಮುದಾಯಗಳು ವಿರೋಧ ವ್ಯಕ್ತಪಡಿಸುತ್ತಿವೆ.